ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಏಕಾದಶಿ ತಿಥಿ, ವಿಶಾಖ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಚಿಕ್ಕಮಗಳೂರಿನ ಕಲಾಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಕನ್ನೇರಿ ಸ್ವಾಮೀಜಿ ಭೇಟಿಗೆ ಆಕ್ರೋಶ. ನಿವೃತ್ತ ಉಪನ್ಯಾಸಕರೊಬ್ಬರ ತೀವ್ರ ವಿರೋಧ. ತುಂಗಭದ್ರಾ ಡ್ಯಾಂ ನವೀಕರಣಗೊಂಡ ಸ್ಟೀಲ್ ಕ್ರೆಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ. ಕೇಂದ್ರ ಜಲಶಕ್ತಿ ಸಚಿವ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸಿಎಂಗಳಿಂದ ಉದ್ಘಾಟನೆ. ಮಂಡ್ಯ ಜಿಲ್ಲೆಯ ಮುತ್ತತ್ತಿಯಲ್ಲಿ ಕಾವೇರಿ ನದಿಯಲ್ಲಿ ಒಂದೇ ಕುಟುಂಬದ 5 ಜಲಸಮಾಧಿ ನದಿಗಿಳಿದು ಫೋಟೋ ತೆಗೆಯುವ ವೇಳೆ ಅವಘಡ, ಮೃತದೇಹಗಳ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ನಂಜನಗೂಡು ನಗರದ ಹೃದಯ ಭಾಗದಲ್ಲಿರುವ ಪುಡ್ಜೋನ್ ರಸ್ತೆಯ ಕಾಮಗಾರಿಯಲ್ಲಿ ಅವ್ಯವಸ್ಥೆ ಹಾಗೂ ಕಳಪೆ ಗುಣಮಟ್ಟದ ಕೆಲಸ ನಡೆಯುತ್ತಿದೆ ಎಂದು ಬಿಜೆಪಿ ಪಟ್ಟಣ ಅಧ್ಯಕ್ಷ ಸಿದ್ದರಾಜು ಆರೋಪಿಸಿದ್ದಾರೆ. ಪೆಟ್ರೋಲ್ ಬಂಕ್ನಿಂದ ಭಾರ್ಗವಿ ಚಿತ್ರಮಂದಿರದವರೆಗೆ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಿದ ಬಳಿಕ ಅವರು ಈ ಆರೋಪ ಮಾಡಿದ್ದಾರೆ. ರಸ್ತೆ ನಿರ್ಮಾಣದಲ್ಲಿ ನಿಗದಿತ ಮಾನದಂಡಗಳನ್ನು ಪಾಲಿಸಲಾಗುತ್ತಿಲ್ಲ ಎಂದು ದೂರಿದ ಅವರು, ಕಾಮಗಾರಿ ಸ್ಥಳದಲ್ಲಿ ರಸ್ತೆ ತುಂಬ ಮಣ್ಣು ಹಾಕಿರುವುದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಧೂಳು ಮತ್ತು ಸಂಚಾರ ಅಡಚಣೆಯಿಂದ ವ್ಯಾಪಾರಿಗಳಿಗೂ ನಷ್ಟ ಉಂಟಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹಳೆಯ ಮಟನ್ ಮಾರ್ಕೆಟಿಂದ ಇದ್ದು ಫುಡ್ ಕಂಪ್ಲೀಟ್ ಆಗಿ ರಸ್ತೆ ಡಾಂಬರೀಕರಣ ಶುರುವಾಗಿದೆ. ಈಗ ಪ್ರಾರಂಭವಾಗಿ ಇದು ವೆಟ್ ಮಿಕ್ಸ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈಗ ನಿಮ್ಗೆ ನಾವು ಎಲ್ಲ ವಿಡಿಯೋನ ತೋರಿಸಿದ ಪ್ರಕಾರ ಎಲ್ಲೂ ಕೂಡ ವೆಟ್ ಮಿಕ್ಸ್ ಇಲ್ಲ. ಅಂದರೆ ಬರೀ ಮಣ್ಣಿದೆ, ಸಣ್ಣ ಪುಟ್ಟ ಜಲ್ಲಿ ಇದೆ. ಅದನ್ನು ಬಿಟ್ಟರೆ ಎಲ್ಲೂ ಕೂಡ ಎಂಟೆಂಡ್ ಆಗಲಿ ಅಥವಾ ಸ್ಟೋನ್ ಪೌಡರ್ ಆಗಲಿ ಇಲ್ಲ. ಅಕ್ಕಲ್ ಪೌಡ್ರ್ ಅಂತಾರೆ, ಕೊನೆ ಗುಂಡಿರೋ ಧೂಳು. ಆ ಥರದೊಂದು ವ್ಯವಸ್ಥೆನ ಈ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಒಂದು ಅಭಿವೃದ್ಧಿಗೆ ಇದು ಒಂದು ಫುಡ್ ಝೋನ್ನ ಒಂದು ಡೆವಲಪ್ ಆಗಲಿ ಅನ್ನೋ ಕಾರಣಕ್ಕೆ 48 ಲಕ್ಷ ರೂಪಾಯಿ ದುಡ್ಡನ್ನ ತಂದು ಇಲ್ಲಿ ಕಾಮಗಾರಿ ಮಾಡೋಕ್ಕಿಂತ ಕೆಲಸ ಮಾಡೋಂಥವ್ರು ಬೇಜವಾಬ್ದಾರಿಯಾಗಿ ಏನನ್ನೋ ಕೆಲಸ ಮಾಡಿದ್ರೆ ಮಾಡ್ತಿರೋ ಉದ್ದೇಶ ಏನಿದೆ? ಇಲ್ಲಿ ಯಾರು ದುಡ್ಡು ಕೊಡ್ಕೊತಾ ಇದ್ದಾರೆ? ಇದನ್ನು ದಯವಿಟ್ಟು ಆದಷ್ಟು ಬೇಗ ಇಂಜಿನಿಯರ್ ಆಗಲಿ AEE ಕೆಲಸಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸನ ಕೂಡಲೇ ಸ್ಟಾಪ್ ಮಾಡಬೇಕು. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿಬಿಟ್ಟು ಇದು ಸ್ಯಾಂಡು, ಇದು ವೆಟ್ ಮಿಕ್ಸ್ ಕರೆಕ್ಟಾಗಿದೆ ಅಂತ ಆದಮೇಲೆ ಕೆಲಸ ಶುರು ಮಾಡಬೇಕು ಅನ್ನೋ ನಮ್ಮ ಒತ್ತಾಯ. ಯಾಕಂದ್ರೆ ನಿಮ್ಗೆ ಅಲ್ಲಿಂದ ತೋರಿಸಿದ್ದೀನಿ, ಬರೀ ಮಣ್ಣೇ ಇದೆ ಹೊರತು ಎಲ್ಲೂ ಕೂಡ ಸ್ಟೋನ್ ಪೌಡರ್ ಇಲ್ಲ, ವೆಟ್ ಮಿಕ್ಸ್ ಕರೆಕ್ಟಾಗಿಲ್ಲ. ಇಂಜಿನಿಯರ್ ಕೇಳಿದ್ರೆ ಅವ್ರಿಗೆ ಇದು ಸಮಾಧಾನ ಇಲ್ಲ. ಇಂಜಿನಿಯರ್ಗೆ ಕೇಳಿದ್ದಕ್ಕೆ, ಕಾವ್ಯ ಅಂತ ಇಂಜಿನಿಯರ್ ಕೇಳಿದ್ದಕ್ಕೆ ಅದು ಸಹ ಇದೇ ಕಾರಣ ನಮಗೆ ಬಂತು. ನಾವು ಕೇಳಿದ್ದಕ್ಕೆ ಲಾರಿಲಿ ಕೊನೆಯಲ್ಲಿ ಉಳಿದಿರೋ ಮಣ್ಣು ಬಂದ್ಬಿಟ್ಟಿದೆ, ಅಷ್ಟೇ ಮನೆ ಸ್ವಲ್ಪ ಅಂತಂದು. ಆದರೆ ಒಂದು ಕಡೆ ಆದರೆ ಅದು ಓಕೆ ಅಂತ ಅನ್ಬೋದು. ಕೆಲಸ ಪ್ರಾರಂಭವಾದ್ರಿಂದ ಹಿಡಿದು ಇಲ್ಲಿವರೆಗೂ ಮಣ್ಣೆ ಐತೆ ಅಂದರೆ ಎಲ್ಲಿತ್ತು ಮಣ್ಣು ಹಂಗಾರೆ? ಅದಕ್ಕೆ AEE 2 ದಿವಸ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಇವತ್ತು ಅಂತ ಹೇಳಿದ್ದಾರೆ. ದಯವಿಟ್ಟು ಕೆಲಸನ ಈಗಲೇ ಸ್ಥಗಿತಗೊಳಿಸಬೇಕು. ಬಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಇದು ಕರೆಕ್ಟಾಗಿದೆ, ವೆಟ್ ಮಿಕ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಮಾತ್ರ ಮುಂದುವರೆದು. ಮೈಸೂರಿನಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿಚಿತ್ರ ಹಾಗೂ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಹೊಣಕನಪುರ ಗ್ರಾಮದ ಶಿವಣ್ಣಚಾರಿ ಅವರು 2021ರಲ್ಲಿ ಮೃತಪಟ್ಟಿದ್ದರು. ಅವರ ಬದಲಿಗೆ ಜೀವಂತವಾಗಿರುವ ಅವರ ಮಗ ಗುರುಸ್ವಾಮಿ ಹೆಸರಿಗೆ ಮರಣ ಪ್ರಮಾಣ ಪತ್ರ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಪ್ರಮಾಣ ಪತ್ರದ ಎಡವಟ್ಟಿನಿಂದ ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದು, ಸಂಬಂಧಿತ ದಾಖಲೆಗಳ ತಿದ್ದುಪಡಿಯಲ್ಲೂ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆತ್ಮೀಯ ರೈತ ಬಂಧುಗಳೇ, ಇಲ್ಲಿ ಮಲಗಿರುವಂತಹ ವ್ಯಕ್ತಿ ಕುಂಬ್ಲಿಪೇಟೆ ತಾಲೂಕು ಹೊಣಕನಪುರ ಗ್ರಾಮದ ಗುರುಸ್ವಾಮಿ ಅವರು. ಇವರ ತಂದೆ ಶಿವಣ್ಣಾಚಾರಿ ಅಂತೇಳಿ 2021ರಲ್ಲಿ ರೈತರು ಜಾಸ್ತಿ ಸಾಲ ಮಾಡ್ಕೊಂಡಾಗ ಆಗಾದ ಸಮಸ್ಯೆಯಿಂದ ವಿಷ ಸೇರಿಸಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಆಗ ಮಧ್ಯದಲ್ಲಿ ಇವರ ಶಿವಣ್ಣಾಚಾರ್ಯರು ತೀವ್ರವಾದಂಥ ಸಂದರ್ಭದಲ್ಲಿ ಮೈಸೂರಿನ ಸಹಕಾರದಲ್ಲಿ ಇವರ ತಂದೆಯ ಸಹೋದರ ಇಟ್ಟರೆ ನಂತರದಲ್ಲಿ ಪೊಲೀಸ್ನವರು ಬಂದು ಪಂಚನಾಮೆ ಮಾಡಿ ಅವರ ಒಂದು ಶವವನ್ನ ವಾರಸುದಾರರಿಗೆ ಪ್ರಾರಂಭಿಸಿದ್ದಾರೆ. ಈ ಒಂದು ಗುರುಸ್ವಾಮಿ ಅನ್ನೋ ವ್ಯಕ್ತಿ ನಮ್ಮ ತಂದೆ ಶಿವಣ್ಣಾಚಾರಿ, ನನ್ನ ತಾಯಿ ರತ್ನಮ್ಮ, ಈ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತೇಳಿ ಇವರು ಒಂದು ಆಧಾರ್ ಕಾರ್ಡ್ ಹಾಕಿ ಈ ಕಾರ್ಪೊರೇಷನ್ಗೆ ಇವರು ಅರ್ಜಿಯನ್ನ 2020ರಲ್ಲಿ ಕೊಡುವಂತ ಕೆಲಸ ಮಾಡ್ತಾರೆ. ಆದರೆ ಈ ಕಾರ್ಪೊರೇಷನ್ ಅಧಿಕಾರಿಗಳು ಇವರ ತಂದೆ ಶಿವಣ್ಣಾಚಾರಿ ಅನ್ನೋರ ಹೆಂಡತಿಯು ರತ್ನಮ್ಮ ಅಂತ ಹಾಕಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೊಂದು ಕಾಕತಾಳೀಯನಿಗೆ ಯಾರು ಅರ್ಜಿದಾರರು ಗುರುಸ್ವಾಮಿ ತಂದೆ ಶಿವಣ್ಣಾಚಾರಿ
NT ರತ್ನಮ್ಮ ಅಂತೇಳಿ ಒಂದು ಗೋಲ್ಡ್ ಸರ್ಟಿಫಿಕೇಟ್ ಕೊಡಂತೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ವಿಧಾನ ಪರಿಷತ್ ಚುನಾವಣೆಯ ಅಡ್ಡಮತದಾನ ಹಾಗೂ ಕಾಮಗಾರಿಗಳಲ್ಲಿ ಕಮಿಷನ್ ಪಡೆದಿದ್ದಾರೆ ಎಂಬ ಮಾಜಿ ಸಚಿವ ಎಚ್.ಎಂ. ವಿಶ್ವನಾಥ್ ಅವರ ಆರೋಪಗಳಿಗೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ತಿರುಗೇಟು ನೀಡಿದ್ದಾರೆ. ಹಾಸನ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಆರೋಪ ಮಾಡುವ ಮುನ್ನ ಮತದಾನ ಪ್ರಕ್ರಿಯೆ ಹೇಗೆ ನಡೆದಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಪಕ್ಷದ ಸೂಚನೆಯಂತೆ ತಾವು ರಘು ಕೌಟಿಲ್ಯ ಅವರಿಗೆ ಮತ ಚಲಾಯಿಸಿದ್ದು ಅವರಿಗೆ 30 ಮತಗಳು ಬಂದಿವೆ ಎಂದು ಹೇಳಿದರು. ಪಕ್ಷದ ಶಾಸಕರು ನೀಡಬೇಕಿದ್ದ ಎಲ್ಲಾ ಮತಗಳು ಬಂದಿದ್ದು 1 ಮತ ಅಮಾನ್ಯವಾಗಿರಬಹುದು. ಯಾರು ಏನು ಮಾಡಿದ್ದಾರೆ ಎಂಬ ಮಾಹಿತಿ ಈಗಾಗಲೇ ಪಕ್ಷದ ನಾಯಕರಿಗೆ ಲಭ್ಯವಿದೆ ಎಂದರು. ಈ ವಿಚಾರವಾಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಲು ಹಲವು ನಾಯಕರು ತೆರಳಿದ್ದು, ತಪ್ಪಿತಸ್ಥರು ಯಾರು ಎಂಬುದನ್ನು ಪಕ್ಷವೇ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಸಿಮೆಂಟ್ ಮಂಜು ಸ್ಪಷ್ಟಪಡಿಸಿದರು. ಒಬ್ಬ ಶಾಸಕನ ಪರಮ ಹಕ್ಕು ಆ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಅನುದಾನ, ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿಗೆ ಡೇಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆರೋಪ ಮಾಡ್ತಾರಲ್ಲ, ಅವ್ರ ಹತ್ರ ಏನು ಸಾಕ್ಷಿ ಇದೆಯಾ? ಇದೆಯಾ ಹೇಳಿ. ನೋಡಿ, ಒಬ್ಬ ಜವಾಬ್ದಾರಿತ ವ್ಯಕ್ತಿಗಳು ಒಂದು ಆರೋಪ ಮಾಡ್ಬೇಕಾರೆ ಒಂದು ಏನಾದ್ರೂ ಕೂಡ ಸಾಕ್ಷಿ ಇಟ್ಕೊಂಡು ಮಾಡಬೇಕು. ಎಲ್ಲರೂ ಕೂಡ ಅವ್ರು ಬಂದು ನನ್ನ ಹತ್ರ ದುಡ್ಡು ಇಸ್ಕೊಂಡಿದೆ ಅಂತ ಹೇಳಿ, ಅದೇ ವ್ಯಕ್ತಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 2.5 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ಮಾಡಿದ್ದಾರೆ. ಜೆ ಮಾಡಿದ್ದಾರೆ, ಅಲೆಬೆಲ್ ದೇವಸ್ಥಾನ ಕೆಲಸ ಮಾಡಿದ್ದಾರೆ, ಅದನ್ನ ಬಿಟ್ಟು ಎತ್ತೂರು ಪಬ್ಲಿಕ್ ಸ್ಕೂಲ್ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದಾರಲ್ಲ. ಅವರು ನೆನ್ನೆವನ್ನು ನೋಡಿದೆ, ಆಕ್ಚುಲಿ ಮೀಡಿಯಾದಲ್ಲಿ ಡೇಟ್ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪನ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ತಾಲೂಕು ಆಫೀಸ್ ಹತ್ರನೂ ಕೂಡ ಬನ್ನಿ ನಾ ಡೇಟ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ಬೆಳಿಗ್ಗೆನೂ ಕೂಡ ಹೇಳಿದ್ದೀನಿ. ಅದಾದ್ರೂ ಗೊತ್ತಿದೆ, ಕೇಳಿ. ಈಗ ನಿಮ್ಗೂ ಎಲ್ಲರೂ ಗೊತ್ತಿದ್ದಾರೆ, ನೀವು ಮಾಹಿತಿನ ತಗೊಂಡಿರ್ತಾರೆ, ತಗೊಂಡು ಕೇಳಿ ಮಾಹಿತಿನ, ಏನಪ್ಪ ಏನು ಎತ್ತ ಅಂತಕ್ಕಂಥದ್ದು. ಸುಮ್ಮನೆ ಮಾಡಬೇಕು ಅಂತಕ್ಕಂಥ ಆರೋಪ ಮಾಡಿದ್ರೆ, ಅವ್ರ ವಯಸ್ಸಲ್ಲಿ ಹಿರಿಯರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರು ಅರ್ಥ ಮಾಡ್ಕೊಬೇಕು. ಒಬ್ಬ ಯುವಕ ಪಾರ್ಟಿಯಲ್ಲಿ ನಾನು 15 ವರ್ಷಗಳಿಂದ ಪಾರ್ಟಿಯಲ್ಲಿ ನಾನು ಟಿಕೆಟ್ ಟ್ರೈ ಮಾಡ್ತಿದ್ದೆ. 3 ಸತಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಉಳಿದಿರ್ತಕ್ಕಂಥವ್ರು. ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡಿಸೋ ದೃಷ್ಟಿಯಿಂದ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಯಾವ್ದ್ರಲ್ಲಿದ್ದಾರೋ ಯಾತಕಿರಿ ಮಾಡ್ತಾರಂತ ಗೊತ್ತಿಲ್ಲ. ಆ ದೇವ್ರು ಒಳ್ಳೇದ್ ಮಾಡ್ಲಿ ಅವರಿಗೆ. ರಾಷ್ಟ್ರೀಯ ಅಧ್ಯಕ್ಷರುಗಳು, ರಾಷ್ಟ್ರೀಯ ಪದಾಧಿಕಾರಿಗಳು ಕೊಟ್ಟಂತ ನಿರ್ದೇಶನದಂತೆ ನಮ್ಮ ರಾಜ್ಯಾಧ್ಯಕ್ಷರಾಗ್ಬೋದು, ನಾವಾಗ್ಬೋದು ಕೆಲಸ ಮಾಡ್ತೀವಿ. ಅವ್ರೇನ್ ಈಗ ಇಷ್ಟು ದೊಡ್ಡ ಪಾರ್ಟಿಯಲ್ಲಿ ಎಲ್ಲಾ ಮಾಹಿತಿಗಳು ತಗೊಳ್ತಕ್ಕಂತ ವಿಂಗು ಕೂಡ ಅವ್ರ ಹತ್ರ ಇರುತ್ತೆ. ನಮ್ಮ ರಾಜ್ಯ ಅಧ್ಯಕ್ಷರು ತಗೊಳ್ತಕ್ಕಂತ ಯಾವುದೇ ತೀರ್ಮಾನಕ್ಕೂ ಕೂಡ ನಾವು ಬದ್ಧರಿ. ನಮ್ಮ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಅದ್ರ ಬಗ್ಗೆ 2 ಮಾತಿಲ್ಲ. ಹೊಳೆನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಕೇಳಿಬರುತ್ತಿರುವ ಭ್ರಷ್ಟಾಚಾರ ಹಾಗೂ ಆಡಳಿತಾತ್ಮಕ ಗೊಂದಲಗಳ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಆಸ್ಪತ್ರೆಯ ಸಭಾಂಗಣದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಕರ್ತವ್ಯ ಲೋಪ ಎಸಗುವ ಹಾಗೂ ಸಾರ್ವಜನಿಕರಿಂದ ಅನಧಿಕೃತವಾಗಿ ಹಣ ವಸೂಲಿ ಮಾಡುವ ಸಿಬ್ಬಂದಿಗಳ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಆಸ್ಪತ್ರೆಯ 70 ಗ್ರೂಪ್ ಗುತ್ತಿಗೆ ನೌಕರರಲ್ಲಿ 20 ಮಂದಿಯನ್ನು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಸೇವೆಯಿಂದ ವಜಾಗೊಳಿಸಿರುವ ವಿಚಾರವನ್ನು ಪ್ರತಿಭಟನಾಕಾರರು ಪ್ರಸ್ತಾಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಯ ಇತಿಹಾಸದಲ್ಲೇ ಇಂತಹ ಮುಷ್ಕರ ನಡೆದಿರುವುದನ್ನು ತಾವು ಕಂಡಿಲ್ಲ ಎಂದು ರೇವಣ್ಣ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆಯ ಗೌರವ ಮತ್ತು ಸೇವೆಯ ಗುಣಮಟ್ಟಕ್ಕೆ ಧಕ್ಕೆ ತರುವ ಯಾವುದೇ ನಡೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ ಅವರು ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸುವ ಭರವಸೆ ನೀಡಿದರು. ಒಬ್ಬ ನನ್ನ ಕಡೆ ಅಪಾಯಿಂಟ್ಮೆಂಟು ನಾನು ಕೇಳಿದ್ದೆ. ಈಗ ಯಾರ್ಯಾರು ಗೊತ್ತು ಸೇರಿಸಿದ್ರೆ ಅದು ಗೊತ್ತು ನನಗೆ. ಆದರೂ ನಾನು ಕಂಡೀಷನ್ ಇವತ್ತು ನಾನು ಮಾತಾಡಿಲ್ಲ. ಕೌನ್ಸಿಲರ್ ದುಡ್ಡು ಮಾಡಿದ್ರೆ ಏನು ಮಾಡಿದ್ದಾನೆ ದಾಖಲೆ ಐತಲ್ಲ, ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಸಿಕ್ಕಿರೋದು ತಡೆಲಿ. ರೆಡ್ ಹ್ಯಾಂಡಾಗಿ ಇದು ಮಾಡಿದಾಗ ಅಲ್ಲ ಹಳ್ಳಿ ತಡೆಲಿ. ಹಳ್ಳಿ ರೈತರು ಬಂದಾಗ 175 ರೂಪಾಯಿ ಇಸ್ಕೊಂಡು ಏನು ಮಾಡಬೇಕು? ಆಯ್ತು, ಅದೊಂದು ಅವ್ರಿಗೊಂದು ವಾರ್ನಿಂಗ್ ಕೊಟ್ಟು ಆಮೇಲೆ ರೆಡ್ ಹ್ಯಾಂಡ್ ಆಗಿ
ಕೈಲಿ ಇಟ್ಕೊಂಡ್ರೆ ಟೀಲಿ ಹಾಗಣ ನಮ್ಗೊಂದು ಮನವಿ ಹೆಂಗ್ ಗೊತ್ತಲ್ಲ, ನೀವು ಹಾಸ್ಪಿಟ್ಲ್ ಕಟ್ಟಿಸ್ಕೊಟ್ರಿ ಸತ್ಯ ಅಣ್ಣ, ಅದನ್ನ ಉಳಿಸಿರೋದು ನೋಡಮ್ಮ ಇಲ್ಲಿ ಅಲ್ಲಿ ಯಾಕೆ ಅಲ್ಲಿ ಒಬ್ಬರೇ ಒಂದು ವಾರ್ಡ್ ಒಬ್ಬರೇ ಅಂತ ಇರೋದು. ಒಂದು ವಾರ್ಡ್ ಒಬ್ಬರೇ ಯಾಕಮ್ಮ 63 ಜನ ಈಗ ನೋಡ್ರಿ ಯಾರಿಂದ ತೋರಿಸಿದ್ರು. ಈಗ ಇಲ್ಲೇನಿದೆ ಗೊತ್ತಾ, ಸ್ಟೇಟ್ ಲೆವೆಲ್ ಪಾಲಿಸಿ ಯಾಕೆ ತೆಗೆದ್ರು? ಸ್ಟೇಟ್ ಲೆವೆಲ್ ಪಾಲಿಸಿ ಯಾಕೆ ತೆಗೆದ್ರು? ಅಲ್ಲಮ್ಮ, ಸ್ಟೇಟ್ ಲೆವೆಲ್ ಯಾಕೆ ತೆಗೆದ್ರು ಅಂದರೆ ತಡೆಯಮ್ಮ ಒಂದು ಸ್ವಲ್ಪ ನೀರು ಯಾರು ನನಗೆ ಹೇಳಕ್ಕೆ ಏನು ಗಂಭೀರವಾಗ್ತಿದ್ದು. ನನ್ನೂರ್ದು ಬಾಗಿಲು ಮುಚ್ಚಿರೋರು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿತ್ತು ನನ್ನ ಪಡಲಿಪು ಹಾಸ್ಪಿಟ್ಲು. 2 ಜನ ಯಾರೋ ಇದಕ್ಕೆ ಇವ್ರ ಕಡೆ MP ಕಡೆ ಅಂತ ಹೇಳ್ಬಿಟ್ಟು 2 ಜನ ಅವ್ರನ್ನ ಅಟೆಂಡ್ಗೋಸ್ಕರ ಎಲ್ಲ ಡಾಕ್ಟ್ರುಗಳನ್ನೆಲ್ಲ ಓಡಿಸಿದ್ರು. ಇವತ್ತು ತೆರಿಗೆ ಮಾಡೋದಿಲ್ಲ, ಹಾಸ್ಪಿಟ್ಲು ಬಾಗಿಲು ಮುಚ್ಚೋ ಪರಿಸ್ಥಿತಿ ಬಂದೈತೆ. ಯಾರೋ 2 ಜನ ಅಟೆಂಡರ್ಗಳು ಬಂದು ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಬೇಕು ಅಂತ ನೀವಿಟ್ಟು ಈ ಹಾಸ್ಪಿಟ್ಲು ಬಾಗಿಲು ಮುಚ್ಚಕ್ಕೆ ಇಟ್ಕೊಂಡಿದ್ದಾರೆ ನಿಮ್ಮನ್ನ. ಇದು ಒಳ್ಳೆ ಸಿಬ್ರಾಯಿನ ಮೊದಲನೇ ಸ್ಥಾನದಲ್ಲಿತ್ತು, ಇದು ಮುಚ್ಚಬೇಕಾದ ಪರಿಸ್ಥಿತಿ ಬಂದೈತೆ. ಯಾರು ಇದ್ರಿದ್ದ ಇಷ್ಟು ವರ್ಷದಿಂದ ಏನಿತ್ತ ರೆಡ್ ಹ್ಯಾಂಡಾಗಿ ದುಡ್ಡು ಹೊಡೆದ್ರು ಸಿಗಿ ಹಾಕಿದ್ರೆ ನಾನೇನು ಹೇಳಕ್ಕೆ ಹೋಗಿಲ್ಲ. ಯಾರೋ ಅವ್ರು ದುಡ್ಡು ಹಿಡಿದು ನಾನು ಹೇಳಿಲ್ಲ, ಯಾರೋ ಎಂಥವ್ರು ಡಾಕ್ಟ್ರೇ ತೆಗೆದು ಅವ್ರನ್ನ ಉಳಿಸಿ ಅಂತಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿರುವ ಕನ್ನೇರಿ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತವಾಗಿದ್ದು, ನಿವೃತ್ತ ಉಪನ್ಯಾಸಕ ಬಾಣೂರು ಚೆನ್ನಪ್ಪ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವಣ್ಣನವರ ಅನುಯಾಯಿಗಳನ್ನು ತಾಲಿಬಾನಿಗಳು ಎಂದು ಉಲ್ಲೇಖಿಸಿ ಅವಮಾನಿಸಿರುವ ಸ್ವಾಮೀಜಿಯ ಹೇಳಿಕೆಯನ್ನು ಅವರು ಖಂಡಿಸಿದ್ದಾರೆ. ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಅಶಾಂತಿ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟುಮಾಡುತ್ತವೆ ಎಂದು ಆರೋಪಿಸಿದ್ದಾರೆ. ಧರ್ಮವನ್ನು ಒಡೆಯುವ ಉದ್ದೇಶದಿಂದ ಬಂದಿರುವವರಿಗೆ ವೇದಿಕೆ ಕಲ್ಪಿಸಬಾರದು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಜಿಲ್ಲೆಯಾದ್ಯಂತ ಪರವಿರೋಧ ಚರ್ಚೆಗಳು ಜೋರಾಗಿದ್ದು, ಸ್ವಾಮೀಜಿಯ ಭೇಟಿ ಹಾಗೂ ಕಾರ್ಯಕ್ರಮದ ಬಗ್ಗೆ ವಿವಿಧ ಸಂಘಟನೆಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿವೆ. ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಧರ್ಮಗುರಿಗೆ ಬೈದಿದ್ದಾರೆ ತಾಲಿಬಾನ್ ಅಂತ. ನಾವು ತಾಲಿಬಾನ ವಿಶ್ವಗುರು ಅಪಮಾನ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರದ ತೇಗೂರು ಕೆರೆಯಲ್ಲಿ ಮೀನು ಹಿಡಿಯಲು ತೆರಳಿದ್ದ ಯುವಕ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತರನ್ನು 35 ವರ್ಷದ ಸ್ಥಳೀಯ ನಿವಾಸಿ ದಿನೇಶ್ ಎಂದು ಗುರುತಿಸಲಾಗಿದೆ. ಮೀನು ಹಿಡಿಯಲು ಹಾಕಿದ್ದ ಬಲೆಗೆ ಸಿಲುಕಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ತ್ವರಿತ ಕಾರ್ಯಾಚರಣೆ ನಡೆಸಿದರು. ಬಳಿಕ ಕೆರೆಯಿಂದ ದಿನೇಶ್ ಅವರ ಮೃತದೇಹವನ್ನು ಹೊರತೆಗೆದರು. ಮೃತದೇಹವನ್ನು ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಮಗಳೂರು ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದಲ್ಲಿ ನವೀಕರಣಗೊಂಡ ಸ್ಟೀಲ್ ಕ್ರೆಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ಜಲಾಶಯದ 18, 19, 20 ಹಾಗೂ 21ನೇ ಗೇಟ್ಗಳನ್ನು ಕೇಂದ್ರ ಜಲಶಕ್ತಿ ಸಚಿವ ಸಿ.ಆರ್. ಪಾಟೀಲ್, ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಬಟನ್ ಒತ್ತುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ವಿಶೇಷ ಪೂಜೆ ಸಲ್ಲಿಸಿ ಗೇಟ್ಗಳ ಲೋಕಾರ್ಪಣೆ ನೆರವೇರಿಸಲಾಯಿತು. ಬಳಿಕ ಗಣ್ಯರು ಗೇಟ್ಗಳ ತಾಂತ್ರಿಕ ವ್ಯವಸ್ಥೆ, ಸುರಕ್ಷತಾ ಕ್ರಮಗಳು ಹಾಗೂ ಕಾಮಗಾರಿಯ ಗುಣಮಟ್ಟದ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಕಾರ್ಯಕ್ರಮದ ದೀಪ ಬೆಳಗುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗೂ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಕೈ ಹಿಡಿದು ಒಗ್ಗಟ್ಟಿನ ಸಂದೇಶ ಸಾರಿದ ಕ್ಷಣ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು.
ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಪ್ರಸಿದ್ಧ ಪ್ರವಾಸಿ ತಾಣ ಮುತ್ತತ್ತಿಯಲ್ಲಿ ಹೃದಯ ವಿದ್ರಾವಕ ದುರಂತ ಸಂಭವಿಸಿದ್ದು, ಒಂದೇ ಕುಟುಂಬದ 5 ಕಾವೇರಿ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ನಿವಾಸಿಗಳಾದ 20 ವರ್ಷದ ಚೈತ್ರ, 38 ವರ್ಷದ ಶ್ವೇತಾ, 50 ವರ್ಷದ ವಿಜಯಮ್ಮ, 28 ವರ್ಷದ ಪ್ರಿಯಾಂಕಾ ಹಾಗೂ ಮಹೇಶ್ ಮೃತರು ಎಂದು ಗುರುತಿಸಲಾಗಿದೆ. ಮುತ್ತತ್ತರಾಯನ ದೇಗುಲಕ್ಕೆ ಭೇಟಿ ನೀಡಿದ್ದ ಕುಟುಂಬಸ್ಥರು ಕಾವೇರಿ ನದಿಯಲ್ಲಿ ಇಳಿದು ಫೋಟೋ ತೆಗೆಯುವ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಮುಳುಗಿದ್ದಾರೆ ಎನ್ನಲಾಗಿದೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ 5 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪ್ರದೇಶದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕೋಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರ್ನಾಟಕದ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಜಿಲ್ಲಾಧಿಕಾರಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಲಾಯಿತು. ಇದೇ ವೇಳೆ ಗಡಿ ವಿವಾದದ ಹೆಸರಿನಲ್ಲಿ ರಾಜ್ಯದ ವಿರುದ್ಧ ಚಟುವಟಿಕೆ ನಡೆಸುತ್ತಿದೆ ಎಂದು ಆರೋಪಿಸಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ಎಂಇಎಸ್ ಮುಖಂಡರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಕುರಿತು ಪ್ರಾದೇಶಿಕ ಆಯುಕ್ತರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಕರವೇ ಕಾರ್ಯಕರ್ತರು ಕರ್ನಾಟಕದ ಪರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಮಗಳೂರಿನ ಕಲಾಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಕನ್ನೇರಿ ಸ್ವಾಮೀಜಿ ಭೇಟಿಗೆ ಆಕ್ರೋಶ. ನಿವೃತ್ತ ಉಪನ್ಯಾಸಕರೊಬ್ಬರ ತೀವ್ರ ವಿರೋಧ. ತುಂಗಭದ್ರಾ ಡ್ಯಾಂ ನವೀಕರಣಗೊಂಡ ಸ್ಟೀಲ್ ಕ್ರೆಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ. ಕೇಂದ್ರ ಜಲಶಕ್ತಿ ಸಚಿವ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸಿಎಂಗಳಿಂದ ಉದ್ಘಾಟನೆ. ಮಂಡ್ಯ ಜಿಲ್ಲೆಯ ಮುತ್ತತ್ತಿಯಲ್ಲಿ ಕಾವೇರಿ ನದಿಯಲ್ಲಿ ಒಂದೇ ಕುಟುಂಬದ 5 ಜಲಸಮಾಧಿ ನದಿಗಿಳಿದು ಫೋಟೋ ತೆಗೆಯುವ ವೇಳೆ ಅವಘಡ, ಮೃತದೇಹಗಳ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.